ಎಲ್ಲರಿಗೂ ನಮಸ್ಕಾರ. ಇಂದಿನ ಕತೆ ಒಂದು ಅಸಾಮಾನ್ಯ ಕತೆ. ಇಂತಹ ಕತೆಗಳು ಅಪರೂಪವಾಗಿ ಕೇಳಿಬರುತ್ತವೆ. ಇದು ಒಂದು ರೈಲು ನಿಲ್ದಾಣದ ಕತೆ. ಒಟ್ಟು 42 ವರ್ಷಗಳ ಕಾಲ ಅಲ್ಲಿ ಯಾವುದೇ ರೈಲು ನಿಲ್ಲಲೇ ಇಲ್ಲ. ಆದರೆ ವಿಚಿತ್ರವೆಂದರೆ ಆ ನಿಲ್ದಾಣದ ಮೂಲಕ ಅನೇಕ ರೈಲುಗಳು ಹಾದು ಹೋಗುತ್ತಿದ್ದವು. ಯಾಕೆಂದರೆ ಅದು ಕೋಲ್ಕತ್ತಾ ಮತ್ತು ಜಾರ್ಖಂಡ್ ಅನ್ನು ಸಂಪರ್ಕಿಸುವ ಮುಖ್ಯ ರೈಲು ಮಾರ್ಗವಾಗಿತ್ತು. ಆದರೆ ಈ ರೈಲು ನಿಲ್ದಾಣದಲ್ಲಿ ರೈಲುಗಳು ನಿಲ್ಲುತ್ತಿರಲಿಲ್ಲ. ಬದಲಾಗಿ ವೇಗವನ್ನು ಇನ್ನೂ ಹೆಚ್ಚು ಮಾಡಿಕೊಂಡು ಹೋಗುತ್ತಿದ್ದವು. ಇದರ ಹಿಂದೆ ಇದ್ದ ಕಾರಣ ಮಾತ್ರ ತುಂಬ ವಿಚಿತ್ರವಾಗಿತ್ತು. ಆ ಕಾರಣ ಏನೆಂದರೆ ಒಂದು ಹುಡುಗಿ. ಜನರ ಸೌಕರ್ಯಕ್ಕಾಗಿ ನಿರ್ಮಿಸಿದ್ದ ಆ ರೈಲು ನಿಲ್ದಾಣವನ್ನು ಒಂದು ಹುಡುಗಿಯ ಕತೆ ಸಂಪೂರ್ಣವಾಗಿ ಭಯದ ಸ್ಥಳವನ್ನಾಗಿ ಮಾಡಿತು. ಈ ಕತೆ ಪಶ್ಚಿಮ ಬಂಗಾಳದ್ದು. ಬಂಗಾಳದ ರಾಜಧಾನಿ ಕೋಲ್ಕತ್ತಾದಿಂದ ಸುಮಾರು 250 ಕಿಲೋಮೀಟರ್ ದೂರ ಪುರೋಲಿಯಾ ಜಿಲ್ಲೆ ಇದೆ. ಇಂದು ಪುರೋಲಿಯಾ ಒಂದು ಪ್ರಸಿದ್ಧ ನಗರ. ಆದರೆ ನಮ್ಮ ಕತೆ ಪುರೋಲಿಯಾ ಜಿಲ್ಲೆಯ ಬೆಂಗುಂಕೋದರ್ ಎಂಬ ಒಂದು ಹಳ್ಳಿಯದು. ಈ ಹಳ್ಳಿ ಪುರೋಲಿಯಾ ನಗರದಿಂದ ಸುಮಾರು 35ರಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಕತೆ ನಮ್ಮನ್ನು ಹಿಂದಕ್ಕೆ ಕರೆದೊಯ್ಯುತ್ತದೆ. ಅದು 1968ರ ಕಾಲಘಟ್ಟ. ಆ ಸಮಯದಲ್ಲಿ ಬೆಂಗುಂಕೋದರ್ನಲ್ಲಿ ಯಾವುದೇ ರೈಲು ನಿಲ್ದಾಣ ಇರಲಿಲ್ಲ. ರೈಲು ಹಳಿ ಮಾತ್ರ ಇತ್ತು. ಜನರಿಗೆ ರೈಲು ಹಿಡಿಯಲು 25ರಿಂದ 30 ಕಿಲೋಮೀಟರ್ ದೂರ ಹೋಗಬೇಕಾಗಿತ್ತು ಅಥವಾ ಪುರೋಲಿಯಾ ನಗರಕ್ಕೆ ಹೋಗಬೇಕಾಗಿತ್ತು. ಇದರಿಂದ ಜನರಿಗೆ ತುಂಬ ತೊಂದರೆಯಾಗುತ್ತಿತ್ತು. ಇದಕ್ಕಾಗಿ ಅವರು ತಮ್ಮ ಹಳ್ಳಿಯಲ್ಲೇ ಒಂದು ರೈಲ್ವೆ ನಿಲ್ದಾಣ ನಿರ್ಮಿಸಬೇಕು ಎಂದು ಬೇಡಿಕೆ ಇಟ್ಟರು. ಈ ಬೇಡಿಕೆ ನಿಧಾನವಾಗಿ ಮೇಲ್ಪಟ್ಟವರಿಗೆ ತಲುಪಿತು. ಕೊನೆಗೂ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತು. ಬೆಂಗುಂಕೋದರ್ನಲ್ಲಿ ರೈಲ್ವೆ ನಿಲ್ದಾಣ ನಿರ್ಮಿಸಲಾಗುತ್ತದೆ. ಕೆಲಸ ಆರಂಭವಾಯಿತು. 1962ರ ವೇಳೆಗೆ ನಿಲ್ದಾಣದ ಕಾಮಗಾರಿ ಪೂರ್ಣಗೊಂಡಿತು. ಇದು ಒಂದು ಸಣ್ಣ ನಿಲ್ದಾಣ. ಎತ್ತರದ ಪ್ಲಾಟ್ಫಾರ್ಮ್ ಇಲ್ಲ. ಆದರೆ ಹಳ್ಳಿಯ ಜನಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇತ್ತು. ಒಂದು ಟಿಕೆಟ್ ಕೌಂಟರ್, ಒಂದು ವೇಟಿಂಗ್ ಹಾಲ್, ಸ್ಟೇಷನ್ ಮಾಸ್ಟರಿಗಾಗಿ ಸರ್ಕಾರಿ ಕ್ವಾರ್ಟರ್ಸ್. ಹಳ್ಳಿ ದೊಡ್ಡದಾಗಿರಲಿಲ್ಲ. ಹೀಗಾಗಿ ದೊಡ್ಡ ನಿಲ್ದಾಣದ ಅಗತ್ಯವೂ ಇರಲಿಲ್ಲ. 1962ರಲ್ಲಿ ನಿಲ್ದಾಣ ಕಾರ್ಯಾರಂಭ ಮಾಡಿತು. ಜನರ ಸಮಸ್ಯೆ ಮುಗಿಯಿತು. ರೈಲುಗಳು ನಿಲ್ಲುತ್ತಿದ್ದವು. ಜನರು ಹತ್ತುತ್ತಿದ್ದರು, ಇಳಿಯುತ್ತಿದ್ದರು. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ಇದು ಮುಂದುವರೆದದ್ದು ಕೇವಲ 5 ವರ್ಷಗಳಷ್ಟೇ. ಈ ರೈಲ್ವೆ ನಿಲ್ದಾಣ ಹಾಂಟೆಡ್ ಆಗಿ ಹೇಗೆ ಬದಲಾಯಿತು? ಅದು 1968. ಮೋಹನ್ ಎಂಬುವವರು ಆ ನಿಲ್ದಾಣಕ್ಕೆ ಸ್ಟೇಷನ್ ಮಾಸ್ಟರ್ ಆಗಿ ಬಂದರು. ಅವರು ಸ್ಟೇಷನ್ನ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ವಾಸವಾಗಿದ್ದರು. ಒಂದು ರಾತ್ರಿ ಅವರು ನೋಡಿದ ದೃಶ್ಯ ವಿಚಿತ್ರವಾಗಿತ್ತು. ಒಂದು ಹುಡುಗಿ ರೈಲಿನ ಜೊತೆಗೆ ಓಡುತ್ತಿದ್ದಳು. ಮೊದಲಿಗೆ ಅವರು ಅದನ್ನು ನಿರ್ಲಕ್ಷಿಸಿದರು. ಬಹುಶಃ ರೈಲು ಹಿಡಿಯಲು ಓಡುತ್ತಿರಬಹುದು ಎಂದುಕೊಂಡರು. ಮುಂದಿನ ರಾತ್ರಿ 12:15ಕ್ಕೆ ಮತ್ತೆ ಅದೇ ದೃಶ್ಯ. ಆ ಹುಡುಗಿ ರೈಲಿನ ಜೊತೆ ಓಡುತ್ತಿದ್ದಳು. ಆದರೆ ರೈಲಿಗೆ ಏರಲಿಲ್ಲ. ಮತ್ತೆ ನಿರ್ಲಕ್ಷಿಸಿದರು. 3ನೇ ದಿನ ರಾತ್ರಿ ಅವರು ಬೆಚ್ಚಿಬಿದ್ದರು. ಆ ಹುಡುಗಿ ಅಷ್ಟೊಂದು ವೇಗವಾಗಿ ಓಡುತ್ತಿದ್ದಳು. ರೈಲಿಗಿಂತಲೂ ಮುಂದೆ ಹೋಗಿಬಿಟ್ಟಿದ್ದಳು. ಮುಂದಿನ ದಿನ ಅವರು ಈ ವಿಷಯವನ್ನು ಸ್ಟೇಷನ್ನ ಇತರ ಸಿಬ್ಬಂದಿಗಳಿಗೆ ತಿಳಿಸಿದರು. ಅವರು ನಂಬಲಿಲ್ಲ. ಆದರೆ ಕತ್ತಲಾದ ಕ್ಷಣ ರೈಲು ಬಂದಾಗ ಮತ್ತೆ ಆ ಹುಡುಗಿ ಕಾಣಿಸಿಕೊಂಡಳು. ಈ ಬಾರಿ ಅವಳು ರೈಲಿನ ಇಂಜಿನಿಗಿಂತ ಮುಂದೆ ಹೋಗಿ ಹಳಿಯ ಮೇಲೆ ಓಡುತ್ತಿದ್ದಳು. ರೈಲು ಅವಳ ಹಿಂದೆ ಬರುತ್ತಿತ್ತು. ಇದನ್ನು ನೋಡಿದ ಮೋಹನ್ ಸಂಪೂರ್ಣವಾಗಿ ಭಯಭೀತರಾದರು. ಮತ್ತೆ ಅಲ್ಲಿದ್ದ ಜನರಿಗೂ ಹೇಳಿದರು. ಆದರೆ ಯಾರೂ ನಂಬಲಿಲ್ಲ. ಸ್ವಲ್ಪ ದಿನದ ನಂತರ ಮೋಹನ್ ಅಸ್ವಸ್ಥರಾದರು. ಮತ್ತೆ ಕೆಲವು ದಿನಗಳಲ್ಲಿ ಅವರು ತೀರಿ ಹೋದರು. ಇಲ್ಲಿಂದ ಕತೆ ಇನ್ನಷ್ಟು ಭಯಾನಕವಾಗಿ ಹರಡಿತು. ಇದಾದ ನಂತರ ಮತ್ತೊಬ್ಬ ಸ್ಟೇಷನ್ ಮಾಸ್ಟರ್ ಬಂದರು. ಅವರು ಕೂಡ ಅದೇ ಅನುಭವವನ್ನು ಹೇಳಿದರು. ರೈಲು ಬರುವವರೆಗೂ ಹುಡುಗಿ ಕಾಣುವುದಿಲ್ಲ. ರೈಲು ಬಂದ ತಕ್ಷಣ ಓಡಲು ಶುರು ಮಾಡುತ್ತಾಳೆ ಎಂದು. ಆದರೆ ಇದನ್ನು ಯಾರೂ ನಂಬಲಿಲ್ಲ. ಮೋಹನ್ ಅವರ ಕತೆ ತಿಳಿದಿದ್ದ ಈ ಮಾಸ್ಟರ್ ಕೂಡ ಇಲ್ಲಿಂದ ಪೋಸ್ಟಿಂಗ್ ಪಡೆದುಕೊಂಡು ಬೇರೆ ಕಡೆ ತೆರಳಿದರು. 3ನೇ ಸ್ಟೇಷನ್ ಮಾಸ್ಟರ್ ಕೂಡ ಅದೇ ರೀತಿ. ಭಾರತದ ಎಲ್ಲಿಯಾದರೂ ಕೆಲಸ ಮಾಡುತ್ತೇನೆ, ಆದರೆ ಈ ಗ್ರಾಮದಲ್ಲಿ ಮಾತ್ರ ಕೆಲಸ ಮಾಡುವುದಿಲ್ಲ ಎಂದು ಹೋದರು. ಹೀಗೆ ನಿಧಾನವಾಗಿ ಆ ನಿಲ್ದಾಣದಲ್ಲಿ ಒಂದು ಹುಡುಗಿಯ ಭೂತ ಇದೆ ಎಂದು ಇಡೀ ಹಳ್ಳಿಯಲ್ಲಿ ಈ ವಿಚಾರ ಹಬ್ಬಿತು. ಜನರು ನಿಲ್ದಾಣಕ್ಕೆ ಬರಲೇ ಇಲ್ಲ.
ಸಿಬ್ಬಂದಿಯು ಅಲ್ಲಿಂದ ಹೊರಟರು. ಹಗಲು ಕೆಲವರು ಬಂದರು, ಸಂಜೆಯ ನಂತರ ಅಲ್ಲಿಗೆ ಯಾರೂ ಹೋಗುತ್ತಿರಲಿಲ್ಲ. ಅಲ್ಲಿಯ ಹಲವರು ಹೇಳಿದರು, ಹುಡುಗಿಯನ್ನು ನೋಡಿದ್ದೇವೆ, ರೈಲಿನ ಮೇಲೆ ಓಡುತ್ತಿರುವುದನ್ನು ನೋಡಿದ್ದೇವೆ, ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವುದನ್ನು ನೋಡಿದ್ದೇವೆ, ಒಂದು ಮರದ ಮೇಲೆ ಅವಳನ್ನು ನೋಡಿದ್ದೇವೆ ಎಂದು ಇಡೀ ಹಳ್ಳಿಯ ಜನರು ಮಾತಾಡಲು ಶುರು ಮಾಡಿದರು. ಈ ಮಾತು ಕೋಲ್ಕತ್ತಾದವರೆಗೂ ತಲುಪಿತು. ರೈಲ್ವೆ ಯಾರನ್ನೂ ಅಲ್ಲಿಗೆ ಕಳುಹಿಸಲು ಸಾಧ್ಯವಾಗಲಿಲ್ಲ. ಎಲ್ಲರೂ ಕೆಲಸ ಬಿಡುತ್ತೇವೆ ಎಂದು ಹೇಳುತ್ತಿದ್ದರು. ಹೀಗಾಗಿ ಕೊನೆಗೆ 1968ರಲ್ಲಿ ಸ್ಟೇಷನ್ ತೆರೆಯಲ್ಪಟ್ಟ 5 ವರ್ಷಗಳಲ್ಲೇ ಈ ನಿಲ್ದಾಣವನ್ನು ಮುಚ್ಚಲಾಯಿತು. ರೈಲುಗಳು ಹಾದು ಹೋಗುತ್ತಿದ್ದವು, ಆದರೆ ನಿಲ್ಲುತ್ತಿರಲಿಲ್ಲ. ರೈಲ್ವೆ ತನ್ನ ದಾಖಲೆಯಲ್ಲಿ ಈ ನಿಲ್ದಾಣವನ್ನು ಭೂತದ ರೈಲು ನಿಲ್ದಾಣ ಎಂದು ದಾಖಲಿಸಿತು. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು? ಅಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ ಇದು ಒಂದು ತಾಯಿಯ ಕತೆ. ಒಂದು ತಾಯಿ, ಅವಳ ಗಂಡ ಆರ್ಮಿಯಲ್ಲಿ ಸತ್ತಿದ್ದ. ಅವಳ ಜೀವನದಲ್ಲಿ ಒಂದೇ ಒಂದು ಆಸೆ, ಅದು ಅವಳ ಮಗ ಕರುಣ. ಒಂದು ದಿನ ಚೀಟಿ ಬಂದಿತ್ತು, ಅಮ್ಮ ನಾನು ಬರುತ್ತೇನೆ ಎಂದು. ಅವಳು ರಾತ್ರಿ 12:10 ರೈಲಿಗೆ ಸ್ಟೇಷನ್ಗೆ ಹೋದಳು. ರೈಲು ಬಂತು, ಆದರೆ ಮಗ ಇಳಿಯಲಿಲ್ಲ. ನಂತರ ತಿಳಿದು ಬಂತು, 3 ಸ್ಟೇಷನ್ ಹಿಂದೆಯೇ ಅವಳ ಮಗ ರೈಲಿನಿಂದ ಬಿದ್ದು ಸತ್ತಿದ್ದ. ಆ ತಾಯಿ ಅದನ್ನು ನಂಬಲಿಲ್ಲ. ಪ್ರತಿ ರಾತ್ರಿ ಮಗನಿಗಾಗಿ ಬರುತ್ತಲೇ ಇದ್ದಳು. ಕೊನೆಗೆ ಅದೇ 12:10 ರೈಲಿನ ಹಳಿಯ ಮೇಲೆ ಮಲಗಿ ಆತ್ಮಹತ್ಯೆ ಮಾಡಿಕೊಂಡಳು. ಹೀಗಾಗಿ ಇಂದಿಗೂ ಕೂಡ ಅದೇ ಸಮಯಕ್ಕೆ ಅವಳು ತನ್ನ ಮಗನಿಗಾಗಿ ಬರುತ್ತಾಳೆ ಎಂಬ ನಂಬಿಕೆ. ಇದು ಆ ಊರಿನಲ್ಲಿ ಹುಟ್ಟಿದ ಕಥೆಯಾಗಿತ್ತು. ಅನೇಕ ವರ್ಷಗಳ ನಂತರ ಪ್ಯಾರಾನಾರ್ಮಲ್ ತಂಡಗಳು ಪರಿಶೀಲನೆ ನಡೆಸಿದವು. ಅವರು ಸಂಪೂರ್ಣ ರಾತ್ರಿ ಅಲ್ಲೇ ಉಳಿದರು, ಆದರೆ ಯಾವುದೇ ಆತ್ಮದ ಪುರಾವೆ ಸಿಗಲಿಲ್ಲ. ಕೊನೆಗೆ 2009ರಲ್ಲಿ ಮಮತಾ ಬ್ಯಾನರ್ಜಿ ಈ ನಿಲ್ದಾಣವನ್ನು ಮರುತೆರೆಯಲು ಆದೇಶಿಸಿದರು. 42 ವರ್ಷಗಳ ನಂತರ ಮೊದಲ ಬಾರಿಗೆ ಒಂದು ರೈಲು ನಿಂತಿತು. ಇಂದು ಕೂಡ ಸಂಜೆ 5 ಗಂಟೆಯ ನಂತರ ಯಾವುದೇ ರೈಲು ಅಲ್ಲಿ ನಿಲ್ಲುವುದಿಲ್ಲ. ಸಿಬ್ಬಂದಿಯು ಅಲ್ಲಿಂದ ಹೊರಟು ಹೋಗುತ್ತಾರೆ. ಹೀಗಾಗಿ ಒಂದು ಹುಡುಗಿಯ ಕತೆ 42 ವರ್ಷಗಳ ಕಾಲ ಒಂದು ರೈಲ್ವೆ ನಿಲ್ದಾಣವನ್ನು ಮೌನವಾಗಿಸಿತ್ತು. ಇಂದಿಗೂ ಕೂಡ ಬೆಂಗುಂಕೋದರ್ ರೈಲ್ವೆ ನಿಲ್ದಾಣ ಭಾರತದ 3rd ಮೋಸ್ಟ್ ಹಾಂಟೆಡ್ ಪ್ಲೇಸ್ ಎಂದು ಕರೆಯಲ್ಪಡುತ್ತದೆ. ಯಾಕೆಂದರೆ ಅಲ್ಲಿ ಇನ್ನೂ ಒಂದು ತಾಯಿ ತನ್ನ ಮಗುವಿಗಾಗಿ ಕಾಯುತ್ತಿದ್ದಾಳೆ. ಅದು ನಿಜವಾದ ಆತ್ಮವೋ ಅಥವಾ ಭಯದ ಕಲ್ಪನೆಯೋ ಇಂದಿಗೂ ಯಾರಿಗೂ ಸ್ಪಷ್ಟ ಉತ್ತರವಿಲ್ಲ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇಂತಹ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ.